ಈ ಮನುಷ್ಯಂದಿರು ಕೂತವ್ರೆ, ಇವ್ರು ಅದನ್ನ ನೋಡ್ಬಿಟ್ಟು ಕಳ್ಳಿ ಅಂತ ಅನ್ಕೊಬಿಟ್ಟವ್ರೆ. ಆಕ್ಚುಲಿ ಆಂಜನೇಯ ಸ್ವಾಮಿದು ದೇವಸ್ಥಾನ ಇದು, ಚಿಕ್ಕ ಗುಡಿ ಕಟ್ಟಿದೆ ಗೈಸ್. ಆಕ್ಚುಲಿ ಇಲ್ಲಿ ನೋಡಿ, ಹಿಂದೆ ಏನೂ ಇಲ್ಲ, ಮಿಸ್ ಆಗೋ ಒಂದು ಸ್ಟೆಪ್ ಹಿಂದೆ ಕೂತ್ರು ಮುಗಿತೋ ಕತೆ. ಇಲ್ಲಿ ನೋಡಿ ಫುಲ್ ಬಂಡೆ ಮೇಲ್ಗಡೆಯಿಂದ ಬಿದ್ದೈತೆ, ಯಾರು ಮನುಷ್ಯ ಬರ್ಬೇಕಾದ್ರೆ ಬಿದ್ದರೆ ಅಷ್ಟೇ ಕತೆ, ಗೋವಿಂದ. ಗೈಸ್, ನೀವೇನಾದರೂ ಮಧುಗಿರಿ ಬೆಟ್ಟ ಹತ್ಬೇಕು ಅಂತಂದ್ರೆ ನಿಮ್ಮ ಓನ್ ರಿಸ್ಕಲ್ಲಿ ಹತ್ಬೇಕು. ಆಮೇಲೆ ಬಂದಿದ್ದೀವಿ ಅದಕ್ಕೆ ಅಂತ ಹುಡುಗಿರೇ ಹತ್ಕೊಂಡ್ ಬರ್ತಾ ಇದ್ದಾರೆ, ನಾವು ಓದ್ಲಿಲ್ಲ ಅಂತಂದ್ರೆ. ರಂಜಿತ್ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ಎಲ್ರಿಗೂ ಪೂರ್ವಕ ಸ್ವಾಗತ. ಇವತ್ತು ಆ್ಯಕ್ಚುಲಿ ಮಧುಗಿರಿ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನೈಟೇ ಬಂದ್ಬಿಟ್ಟು ಫುಲ್ ಸ್ಟೇ ಆಗಿದ್ದು ಇಲ್ಲೇ, ಸ್ಟ್ರೀಟ್ ಫುಡ್ ಎಲ್ಲ ತಿನ್ಕೊಂಡು ಇವಾಗ ಸದ್ಯಕ್ಕೆ ಮಧುಗಿರಿ ಹೋಗ್ತಾ ಇದ್ದೀವಿ. ನಾವಿಬ್ರು ಮತ್ತೆ ಅಲ್ಲಿ 4 ಜನ, ಟೋಟಲ್ 6 ಜನ ಹೋಗ್ತಾ ಇದ್ದೀವಿ ಈ ಚಳಿಲಿ. ಫಸ್ಟ್ ಟೈಮ್ ಮಧುಗಿರಿ ಹೋಗ್ತಾ ಇರೋದು, ಆದರೆ ಆ ಎಕ್ಸೈಟ್ಮೆಂಟ್ ತುಂಬಾನೇ ಇತ್ತು. ಬಟ್ ಇವಾಗ ಚಳಿ ತುಂಬಾನೇ ಆಗ್ತೈತೆ. ನುಗ್ಲಿ ಬನಾನಾ. ಗೈಸ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ರೋರ್ ಸಚಿನ್. ಆ್ಯಕ್ಚುಲಿ ಇವತ್ತು ನಮ್ಮ ಜರ್ನಿ ವಿತ್ ಕನ್ನಡಿಗ ಅವರು ಮತ್ತು ಎಲ್ಲರೂ ಕೂಟೆ ನಮ್ಮ ಸೀನಿಯರ್ಸ್ ಕೂಟೆ ಮಧುಗಿರಿ ಹಿಲ್ಸ್ ನೋಡೋಣ ಅಂತ ಬಂದಿದ್ದು. ನೈಟೇ ಬಂದ್ಬಿಟ್ಟು ಫುಲ್ಲು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇವಾಗ ಮಧುಗಿರಿ ಹಿಲ್ಸ್ ಹತ್ತಾ ಇದ್ದೀವಿ. ಇನ್ನು ಬೆಳಗಿನ ಜಾವ ಎಷ್ಟು ಟೈಮು? 6 ಗಂಟೆ. ಅಲ್ಲಿ 5 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡು ಇವ್ರು ಯಾರು ಟೈಮಿಗೆ ಎದಳಲಿಲ್ಲ, ಆದರೂ ಬಂದು. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು. ಆದರೆ ಎಕ್ಸೈಟ್ಮೆಂಟ್ಗಿಂತ ಈಗ ಚಳಿ ಆಗ್ತಾಯಿತ್ತು, ಗಾಡೀಲಿ ಬಂದವಲ್ಲ. ಸದ್ಯಕ್ಕೇನು ಅಷ್ಟು ಚಳಿ ಇಲ್ಲ, ಫುಲ್ಲು ಜಾಗ ಎಕ್ಸ್ಪ್ಲೋರ್ ಮಾಡೋದ್ರ ಬಗ್ಗೆ ಗಮನ ಹೋದಾಗ ಚಳಿ ಏನಷ್ಟು ನಮಗೆ ಕಾಣ್ತಾ ಇಲ್ಲ. ಗೈಸ್ ಆ್ಯಕ್ಚುಲಿ ಮಧುಗಿರಿ ಅಂತ ಬಂದರೆ ಮಧುಗಿರಿ ಫೇಮಸ್ ಆಗಿದೆ ಒಂದು ಈ ಬೆಟ್ಟದಿಂದ, ಇನ್ನೊಂದು ನೆನ್ನೆ ತೋರಿಸಿದ್ನಲ್ಲ ಆ ದೇವಸ್ಥಾನದಿಂದ. ಇವಾಗ ಸ್ಟೆಪ್ಸ್ ನೋಡ್ಕೊಂಡು ಹತ್ತೀನಿ, ಮಿಸ್ ಆಗೇ ಹೋದರೆ ವಿಡಿಯೋದಲ್ಲಿ ಬರಲ್ಲ, ಸೀದಾ ಬ್ಯಾರ್ನಾಗ್ ಬರ್ತೀನಿ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಇದು ಇನ್ನೂ ಟ್ರೈಲರ್ ಅಂತೆ, ಪಿಕ್ಚರ್ ಇನ್ನೂ ತುಂಬ ಐತಂತೆ. ಗೈಸ್ ಆ್ಯಕ್ಚುಲಿ ಅಲ್ಲಿ ಯಾರೋ ಇಬ್ರು ಕೂತಿದ್ದಾರೆ, ಮನುಷ್ಯಂದಿರು ಕೂತವ್ರೆ, ಇವ್ರು ಅದನ್ನ ನೋಡ್ಬಿಟ್ಟು ಕಳ್ಳಿ ಅಂತ ಅನ್ಕೊಬಿಟ್ಟವ್ರೆ. ಕಿಸ್ ಮಾಡ್ತಾ ಕಾಣಿಸ್ತಿತ್ತು. ಗೈಸ್ ನೋಡಿ, ಕೆಲವೊಂದು ಕಡೆ ಮೆಟ್ಲೇ ಇರಲ್ಲ, ಬಂಡೆನೇ ಕೆತ್ಬಿಟ್ಟವ್ರೆ ಮೆಟ್ಲು ಥರ. ಇಲ್ಲೆಲ್ಲ ಹತ್ಬೇಕು, ಫುಲ್ ಟಾಸ್ಕ್. ಗೈಸ್ ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ಕೋಟೆ ಎಲ್ಲ ಕಟ್ಟಿದ್ದಾರೆ, ಬರೀ ಬೆಟ್ಟ ಅಲ್ಲ, ಬೆಟ್ಟದ ಮೇಲೆಲ್ಲ ಕೋಟೆಗಳೆಲ್ಲ ಕಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಕೋಟೆ ಕಟ್ಟಾರ ಇನ್ನೇನು. ನಮ್ಮ ರಂಜಿತ್ ಅವರು ಫುಲ್ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೋಗ್ತಾ ಇದ್ದೀವಿ, ಸೂರ್ಯನು ಬಂದ. ಇವಾಗ ಅಷ್ಟೇನು ಚಳಿ ಏನು ಕಾಣಿಸ್ತಾ ಇಲ್ಲ. ಅರ್ಧ ಹತ್ತಿದೀವ, ಇನ್ನೂ ಹತ್ತಿಲ್ಲ ಅಲ್ಲ, ಇನ್ನು ಸ್ಟಾರ್ಟೇ ಆಗಿಲ್ಲ ಅನ್ಕೋತಿದ್ದೀನಿ. ಇನ್ನು ಸ್ಟಾರ್ಟ್ ಆಗಿಲ್ಲ, ಟ್ರೈಲರ್ ಹಿಂಗೆ ಅಂದ್ರೆ ನಿನ್ನ. ಇನ್ನು ಪಿಕ್ಚರ್ ಬಾಕಿ, ಪಿಕ್ಚರ್ ಕ್ಲೈಮ್ಯಾಕ್ಸ್. ದೊಡ್ಡ ಬಂಡೆಗಳು ನೋಡಿದ ತಕ್ಷಣ ಫುಲ್ ಭಯ ಆಗ್ಬೇಕು, ಆ ಥರ ಐತೆ ಬಂಡೆಗಳು, ಭಯಾನಕವಾಗೈತೆ. ಆ್ಯಕ್ಚುಲಿ ನಿಜ, ಇಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ಕಾಣ್ತಿಲ್ಲ, ಊರಂತೂ ಫುಲ್ ಸೈಕಾಗಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಈ ಬಾಲಿವುಡ್ ಮೂವಿಗಳೆಲ್ಲ ಫುಲ್ ಆ್ಯನಿಮೇಷನ್ ಮಾಡಿ ತೋರಿಸ್ತಾರಲ್ಲ, ಆ ಥರ ಕಾಣಿಸ್ತೈತೆ ಫಾಗ್ ಬೀಳ್ತಿರೋದು ಗೊತ್ತು. ಇಲ್ಲಿ ಏನಂತಂದರೆ ನಮ್ಮ ಕಾಲೇಜು ಫುಲ್ ಹತ್ತಿ ಇಲ್ದಿ ಎಲ್ಲ ನಮ್ಗೇನು ಅಷ್ಟೊಂದು ಇದಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಗೊತ್ತಿಲ್ಲ ಇನ್ನೂ ಹೆಂಗಾಗುತ್ತೋ ಅಂತ. ಅಭ್ಯಾಸ ಆಗ್ಬಿಟ್ಟೈತೆ ನಮಗಂತೂ. 8 ಫ್ಲೋರು 9 ಫ್ಲೋರ್ ಹತ್ತಿ ಇಳ್ದು ಡೈಲಿ. ಆ್ಯಕ್ಚುಲಿ ಫುಲ್ಲು ಮಸ್ತಾಗೈತೆ ಕೋಟೆ ಎಲ್ಲ, ಹಳೆ ಕಾಲದ್ದು. ನಾನೊಂದ್ಸಲ ಚಿತ್ರದುರ್ಗ ಕೋಟೆಗೆ ಹೋಗಿದ್ದೆ, ಸೇಮ್ ಅದೇ ಥರ ಕಲ್ಲಲ್ಲಿ ಎಲ್ಲ ಕಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಫುಲ್ ಎಲ್ಲ ಇಲ್ಲಿ ಬಂದವ್ರಿಗೆ ಕೂತ್ಕೊಳ್ಳೋಕ್ಕೆ ಎಲ್ಲ ಹಳೆ ಕಾಲದ. ಆದರೆ ಏನು ಮಾಡೋದು, ಪ್ರೇಮಿಗಳು ಹೆಚ್ಚಾಗ್ಬಿಟ್ಟು ಎಲ್ಲ ಕಡೆ ಅವ್ರವ್ರು ಕಲೆಗಳನ್ನ ಮಾಡ್ಬಿಟ್ಟವ್ರೆ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಪ್ರೇಮಿಗಳು ಹೆಚ್ಚಾಗ್ಬಿಟ್ಟು ಎಲ್ಲೆಲ್ಲಿ ಬರೆಯೋದನ್ನ ಎಲ್ಲೆಲ್ಲ ಬರ್ಬಿಟ್ಟವ್ರು ಬಂದು. ಮರ ಪ್ರೇಮಿ ಸತ್ತೋದ ಒಂದ್ಸಲ. ಏನಿಲ್ಲ, ಬೆಳಗ್ಗೆ ಬಂದಿದ್ದೀವಿ. ಇದೇನು ಕಲ್ಯಾಣಿನ ಇದು? ಆದರೆ ಕಲ್ಯಾಣಿಲಿ ನೀರೇನಿಲ್ಲ, ಇರುತ್ತಾ ಮಳೆ ಬಂದಾಗ ನಾರ್ಮಲ್ ಆಗಿ ತುಂಬ್ಕೊಂಡಿರುತ್ತೆ ಅಷ್ಟೇ. ಗೈಸ್ ಆ್ಯಕ್ಚುಲಿ ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲ ಒಣಗೋಗಿರೋ ಥರ ಐತೆ. ಬಟ್ ಮಳೆಗಾಲದಲ್ಲಿ ಬಂದರೆ ಫುಲ್ ಗ್ರೀನ್ಲ್ಯಾಂಡ್ ಥರ ಇರುತ್ತೆ. ಇಲ್ಲಿ ಯಾವುದೋ ದೇವಸ್ಥಾನ ಕೂಡ ಐತೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಆಗಿರೋದೊಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಲ್ಗಡೆ ಹೋಗ್ಬೋದಾ? ಚಪ್ಪಲಿ ಬಿಚ್ಬಿಟ್ಟು ಹೋಗ್ತೀನಿ. ಇಲ್ಲಪ್ಪ ಗೈಸ್, ಆ್ಯಕ್ಚುಲಿ ಇಲ್ಲಿ ಹಳೆ ಕಾಲದಲ್ಲಿ ರಾಗಿ ಕಣಜಗಳೆಲ್ಲ ಇರುತ್ತಲ್ಲ, ನೋಡಿರ್ತೀರ. ನಮ್ಮ ಮನೇಲಿ ಇದೆ, ಬಟ್ ಇಷ್ಟು ಹಳೇದಿಲ್ಲ, ಸುಮಾರು ಹಳೆ ಅಂಥದ್ದಿದೆ. ಇದು ನೋಡ್ತಾ ಇರ್ಬೋದು, ರಾಗಿ ಕಣಜ. ಫುಲ್ ಇದೆಲ್ಲ ನಾವು ಮಳೆಗಾಲದಲ್ಲಿ ಬಂದರೆ ಫುಲ್ ಇದೆಲ್ಲ ಗ್ರೀನ್ ಆಗಿರುತ್ತೆ, ಫುಲ್ ಗ್ರೀನ್ಲ್ಯಾಂಡ್ ಥರ ಕಾಣ್ತಾ ಇರುತ್ತೆ ಬೆಟ್ಟದ ಮೇಲ್ಗಡೆ. ಆ್ಯಕ್ಚುಲಿ ಆಂಜನೇಯ ಸ್ವಾಮಿದು ದೇವಸ್ಥಾನ ಇದು, ಚಿಕ್ಕ ಗುಡಿ ಕಟ್ಟಿದ್ದಾರೆ, ಅವಾಗಿಂದ ಐತೆ ಅನಿಸುತ್ತೆ, ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೆಟ್ಲುಗಳೇ ಇಲ್ಲ, ಸುಮ್ಮನೆ ಲೈಟಾಗೆ ಕೆತ್ತಿದ್ದಾರೆ, ಬಿಟ್ಟರೆ ಮೆಟ್ಲುಗಳೇ ಇಲ್ಲ, ಫುಲ್ ಬಂಡೆ, ಒಂದೇ ಬಂಡೆ. ಬಟ್ ಸೇಫ್ಟಿ ಅಂತಂದರೆ ಹಿಡ್ಕೊಂಡು ಹೋಗಿ ಕಬ್ಬಣ ಐತೆ, ಕಬ್ಬಣ ಅಲ್ಲ ಗ್ರಿಲ್ ಐತೆ, ಕಬ್ಬಣದಲ್ಲೇ ಮಾಡಿರೋದು. ಇದೊಂದು ಸೇಫ್ಟಿಯಿಂದ ನಾವು ಹೋಗ್ಬೇಕಷ್ಟೇ. ಗೈಸ್ ಆ್ಯಕ್ಚುಲಿ ಇಲ್ಲಿ ನೋಡಿ, ಹಿಂದೆ ಏನೂ ಇಲ್ಲ, ಮಿಸ್ ಆಗೋ ಒಂದು ಸ್ಟೆಪ್ ಹಿಂದೆ ಕೂತ್ರು ಮುಗಿತೋ ಕತೆ. ನಾವು ಅಮ್ಮ ಏನಾದ್ರು ನೋಡಿದ್ರೆ ಹಿಂಗೆಲ್ಲ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ ಅಂತ ನೋಡಿದ್ರೆ. ಇಲ್ಲಿ ನೋಡಿ ಫುಲ್ಲು ಯಾವ ಥರ ಕ್ರಿಟಿಕಲಲ್ಲಿ ಸಿಚುವೇಶನ್ ಇದೆ ಅಂತಂದರೆ,
ಈ ಥರ ಇದ್ರಲ್ಲಿ ಹತ್ಬೇಕು. ಇಲ್ಲಿ ನೋಡಿ ಆ ರಿಸ್ಕಲ್ಲೂ ಯಾರೋ ಅಮರ ಪ್ರೇಮಿ ಅವ್ರ ಹೆಸರೆಲ್ಲ ಹಾಕಿದ್ದಾನೆ. ಇಲ್ಲಿ ನೋಡಿ ಫುಲ್ಲು ಬಂಡೆ ಮೇಲ್ಗಡೆಯಿಂದ ಬಿದ್ದೈತೆ. ಯಾರು ಮನುಷ್ಯ ಬರ್ಬೇಕಾದ್ರೆ ಬಿದ್ದರೆ ಅಷ್ಟೇ ಕತೆ ಗೋವಿಂದ. ಸಾರ್ವಜನಿಕ ಸ್ಥಳನೆಲ್ಲ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಇದೇ ಸರಿ ಇಲ್ಲ, ಇಂಡಿಯಾನೇ ಸರಿ ಇಲ್ಲ. ಆ್ಯಕ್ಚುಲಿ ಅದು ವ್ಯೂ ಪಾಯಿಂಟ್. ಅಲ್ಲಿ ಹೋಗ್ಬಿಟ್ಟು ನಾವು ಸನ್ರೈಸು ಸನ್ಸೆಟ್ ನೋಡೋಕ್ಕಲ್ಲ, ಯಾಕಂದರೆ ಸನ್ಸೆಟ್ ಈ ಕಡೆ ಆಗೋದು. ಸನ್ರೈಸ್ ನೋಡ್ಬೋದು. ಫಾಸ್ಟ್ ಫಾಗೆಲ್ಲ ಮಸ್ತಾಗಿ ಬೀಳೋದೆಲ್ಲ. ಇಲ್ಲಿ ನೋಡಿ ಒಳ್ಳೆ ಹಾವು ಏಣಿ ಹೋದಂಗೆ, ಅಲ್ಲಿ ಹಾವು ಹೋದಂಗೆ ಹೋಗೈತೆ ಫುಲ್ಲು ಕಂಬಿ. ಅದ್ರ ಇದನ್ನ ಇಟ್ಕೊಂಡೇ ಹೋಗ್ಬೇಕು. ಮಿಸ್ಸಾಗಿ ಕಂಬಿ ಬಿಟ್ಬಿಟ್ಟು ನಾವು ನಡೆದ್ರೆ ಕೆಳಗಡೆ ಹೋಗ್ತೀವಿ, ಸೀದಾ ಅಲ್ಲಿಗೆ ಹೋಗಿ ಸ್ಟಾಪ್ ಆಗ್ತೀವಿ. ನೋಡಿ ಗೈಸ್, ಆ್ಯಕ್ಚುಲಿ ಹಿಂದೆ ವ್ಯೂ ನೋಡ್ಬೋದು. ನನಗಿಂತ ಫುಲ್ ಏನಿಲ್ಲ, ಏನು ಗ್ರಿಪ್ ಇಲ್ಲ. ಹೋಗ್ಬಿಟ್ಟು ಅಲ್ಲಿ ತಡೆ ಹಾಕೋತೀನಿ ಅಷ್ಟೇ. ಮಿಸ್ಸಾಗಿ ಜಾರು ಬಿದ್ದರು ಆ ಥರ ಫುಲ್ಲು. ಈ ತಲೆ ಬೋಡ ಕೊಟ್ಟಾಗ ಆಗಿರುತ್ತಲ್ಲ ಆ ಥರ ಹಿಂದೆ ಏನಂದ್ರೆ ಏನೂ ಇಲ್ಲ ಗೈಸ್. ಇಲ್ಲಿ ಅವಾಗಿನ ಕಾಲದಲ್ಲೇ ಸುಣ್ಣ ಮಟ್ಟಿಗೆ ಎಲ್ಲ ಇದನ್ನೆಲ್ಲ ಯೂಸ್ ಮಾಡಿಕೊಂಡು, ಇಟ್ಕೆಲ್ಲ ಯೂಸ್ ಮಾಡ್ಕೊಂಡು ಅವಾಗಿನ ಕಾಲದಲ್ಲೇ ಇಲ್ಲಿ ಬೆಟ್ಟದ ಮೇಲೆಲ್ಲ ಕಟ್ಟಿದ್ದಾರೆ. ಏನೇನೋ ಇರುತ್ತೆ, ಬಟ್ ಇವಾಗ ಅಲ್ಲೆಲ್ಲ ಫುಲ್ಲು ನಾಶ ಆಗೋಗೈತೆ. ಏನು ಹೋಗೋಕ್ಕಾಗಲ್ಲ. ಬೇಲಿ ಗಿಲಿ ಮರ ಎಲ್ಲ ಬೆಳ್ಕೊಂಡೈತೆ. ಸೊ ನಮ್ಮ ಕೆಲಸದಕ್ಕೆ ಈಗ ಬೆಟ್ಟ ಹತ್ತೋದೇ ಮೇನ್ ಟಾಸ್ಕ್ ಆಗೈತೆ ಗೈಸ್. ನೀವೇನಾದರೂ ಮಧುಗಿರಿ ಬೆಟ್ಟ ಹತ್ತಬೇಕು ಅಂತಂದರೆ ನಿಮ್ಮ ಓನ್ ರಿಸ್ಕಲ್ಲಿ ಹತ್ತಬೇಕು. ಆಗಿಲ್ಲ ಅಂತಂದರೆ ಸುಮ್ಮನೆ ಹೋಗಬೇಕು. ಯಾಕೆ ಅಂತಂದರೆ ಮಿಸ್ ಆಗಿಬಿದ್ರು ಹೋಗ್ತಾ ಇರ್ತೀವಿ ಕೆಳಗಡೆ. ಅಂದರೆ ಪೂರ್ತಿ ಕೆಳಗಡೆ ಹೋಗಲ್ಲ, ಅಲ್ಲಲ್ಲೇ ಅಡ್ಡ ಹಾಕಿದ್ದಾರೆ. ಅಲ್ಲಲ್ಲೇ ನಿಂತ್ಕೊಳ್ಳೋಕ್ಕೆ ಬಾಡಿ ಸಿಗೋಕ್ಕೆ. ಬದುಕಿದ್ರೆ ಸಿಗ್ತೀರಾ, ಇಲ್ಲಾಂದ್ರೆ ಬಾಡಿ ಸತ್ತಿದ್ರು ಸಿಗ್ತೀವಿ. ಬಾಡಿ ಆ್ಯಕ್ಚುಲಿ ಬ್ಲ್ಯಾಕ್ ಎಲ್ಲ ಇದೆಲ್ಲ ಐತಲ್ಲ, ಇದೆಲ್ಲ ನೀರು ಬಂದಾಗ ಅರ್ಧಿ ಸುಮಾರು ವರ್ಷಗಳಿಂದ ಇದೆಲ್ಲ ಹಂಗಾಗಿರೋದು. ಆ ಕಲರ್ ಬಂದಿರೋದು. ಇಲ್ಲಿ ವೈಟ್ ಕಲರ್ ಏನೋ ಗೊತ್ತಿಲ್ಲಪ್ಪ, ನನಗದು ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಅಲ್ಲಿ ಕೆತ್ತೋದಾದ್ರೂ ಕೆತ್ತಿದ್ರು, ಇಲ್ಲಿ ಕೆತ್ತೋದು ಇಲ್ಲ, ಏನಿಲ್ಲ. ಹೇಳ್ತಾ ಇದ್ದೆ ಆ ಥರ ಬರ್ತಾ ಇದ್ದಾರೆ. ಹರ್ಷಪಟ್ಟು ಬರ್ತಾ ಇದ್ದಾರೆ. ನಮ್ಮ JWK ಬ್ರೋ ಫುಲ್ ಅಲ್ಲೇ 4ನೇ ಸಲ 4ನೇ ಸಲ ಇದು 3ನೇ ಸಲ ಬರ್ತಾ ಇದ್ದಾರೆ. ಕಂಬಿಗಳಿಲ್ಲ ಅಂದಿದ್ರೆ ಹಾಂ ಜಾಮೂನ್ ನಮ್ಮ ಅದೆಲ್ಲ ಹೇಳ್ಬಿಡಿ ನೀವು. ಬನ್ನಿ ಇಲ್ಲಿ ನೋಡಿ ಗೈಸ್, ಯಾವ ಥರ ಈಗ ಫುಲ್ಲು ಅವಾಗಲೇ ನಡ್ಕೊಂಡು ಬರೋ ಥರ ಬಂದು ಇವಾಗ ಫುಲ್ಲು ಹತ್ಬೇಕು. ಅಸ್ಲಿ ಎಕ್ಸ್ಪೀರಿಯನ್ಸ್ ಇದು ಗೈಸ್. ಆ್ಯಕ್ಚುಲಿ ಸನ್ರೈಸ್ ಕಾಣಲ್ಲ ನೋಡೋಲ್ಲ ಅಂತ ಅಂದ್ಕೊಂಡ್ಬಂದು ವ್ಯೂ ಪಾಯಿಂಟ್ ಅಲ್ಲ, ಬಟ್ ಇವಾಗ ಮಸ್ತಾಗಿ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಕಾಣಿಸ್ತೈತೆ ಸನ್ ಅಂತೂ. ನೋಡಿ ಫ್ರೇಮ್ ಆಗಿದೆ ಹಿಂದೆ ಗೈಸ್. ಆ್ಯಕ್ಚುಲಿ ಫುಲ್ಲು ಈ ಜಾಗದಲ್ಲಿ ವ್ಯೂ ಎಲ್ಲ ಇಂಪ್ರೆಸ್ ಆಗ್ಬಿಟ್ರು ಎಲ್ಲರೂ. ಅದಕ್ಕೆ ಇಲ್ಲೆಲ್ಲ ಫೋಟೋ ಶೂಟ್ ತೆಗೆಸ್ಕೊಂಡು ಇಷ್ಟವ್ರಿಗೂ ಇಲ್ಲೇ ಇದ್ದು ನೋಡ್ತಾ ಇರ್ಬೋದು ಸೂರ್ಯ ಯಾವ ಥರ ಕಾಣಿಸ್ತಾ ಇದ್ದಾನೆ. ಇದೇ ಜೋಶ ಬನ್ನಿ. ಓ ಗಾಳಿ ಅಪ್ಪ ಮಾರ್ಯ, ಏನು ಗ್ರಿಪ್ ಇಲ್ಲ. ಅಲ್ಲಂತೂ ಕಂಬಿ ಇತ್ತು, ಇಲ್ಲಿ ಕಂಬಿನೂ ಇಲ್ಲ. ಗಾಳಿ ಮಾತ್ರ ಮುಕ್ಲರೇ ಬರ್ತೈತೆ ಗೈಸ್. ಅಲ್ಲಿ ಕಂಬಿ ಇತ್ತು, ಸ್ಟೆಪ್ಸ್ನೆಲ್ಲ ಕೆತ್ತಿದ್ರು, ಬಟ್ ಇಲ್ಲಿ ಏನೂ ಇಲ್ಲ. ಕಂಬಿನೂ ಇಲ್ಲ, ಸ್ಟೆಪ್ಸು ಇಲ್ಲ, ಬರೀ ಬಂಡೆ. ಒಂದು ಬಂಡೆ ನೋಡ್ತಾ ಇರ್ಬೋದು. ಅಣ್ಣ ಯಾವೂರವರು? ಹಾಂ ಯಾವಾಗ ಬಂದ್ರಿ? ನೈಟೇ ಬಂದಿರಂಗಿದ್ದೀರಾ? ನೈಟ್ ಬಂದು ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ಎಲ್ಲಿ ಕ್ಯಾಂಪ್? ಆ್ಯಕ್ಚುಲಿ ಏನಂದರೆ ಮೆಟ್ಲೇ ಇಲ್ಲ. ನಾನು ಹೆಂಗೋ ಫಾಸ್ಟ್ ಆಗುತ್ತೆ ನೋಡಿ. 3 ಒಡೆ ಅಲ್ಲೆಲ್ಲ ಜನ ಎಲ್ಲ ನಡೆದಾಡಿ ಆ ಥರ ಕಾಲೆಲ್ಲ ಹೆಜ್ಜೆಲ್ಲ ಇಕ್ಕಿ ಆ ಥರ ಸವ್ಕೊಂಡು ಹೋಗಿರೋದು ಮೇಲ್ಗಡೆ. ಇಲ್ಲಿ ನೋಡಿ ಕಟ್ಟಿದ್ದಾರೆ. ಯಾಕೆಂತಂದ್ರೆ ಅಲ್ಲಲ್ಲೇ ಸ್ಟಾಪ್ಗಳಿರ್ತವೆ. ಮಿಸ್ ಆಗಿ ಬಿದ್ದರೆ ಅಲ್ಲೇ ಉಳ್ಕೊಳ್ಳಿ, ಸೀದಾ ಹೋದ್ರೆ ಎಲ್ಲರೂ ಕೈಮಾ ಉಂಡೆ ಆಗ್ತಾರೆ ಅಂತ ಅಲ್ಲೆಲ್ಲ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದರೆ ಫುಲ್ ಈ ಒಣಗೋಗಿರೋ ಹುಲ್ಲೆಲ್ಲ ಹಸ್ರಾಗಿರ್ತದೆ. ಇದೇ ನೋಡಿ ಕಾಕ್ಟಸ್ ಇದೆನಾ? ಅದ್ರ ಮೇಲೆ ಹಾಂ ಬನ್ನಿ. ಮಂಜು ಮೇಲ್ ಬಾಯ್ಸ್ ಅಲ್ಲ, ಮಧುಗಿರಿ ಬಾಯ್ಸ್. ಅವ್ರಿಗೂ ಬೆಟ್ಟದ ಮೇಲೆ ಇದು ಬಂಡೆಗಳ ಮೇಲೆ ಬರೀ ಹತ್ಕೊಂಡ್ಬಂದಿದ್ದು ಅಲ್ಲ, ನಡ್ಕೊಂಡ್ಬಂದಿದ್ದು. ಇವಾಗ ಬಂಡೆಗಳನ್ನ ಹತ್ಕೊಂಡು ಹೋಗ್ಬೇಕು, ಅದೇ ಕ್ರೇಜಿ. ಆಮೇಲೆ ಬಂದಿದ್ದೀವಿ ಅದಕ್ಕೆ ಅಂತ ಹುಡುಗಿರೇ ಹತ್ಕೊಂಡ್ಬರ್ತಾ ಇದ್ದಾರೆ. ನಾವು ಓದ್ಲಿಲ್ಲ ಅಂತಂದರೆ ಬೆಲೆ ಯಾವ ಕಡೆ ನೋಡಿದ್ರು ಸೇಫ್ಟಿ ಇಲ್ಲ. ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ ನಮ್ಮ ರಿಲೇಟಿವ್ಸು ಮನೆಯವ್ರು ನೋಡಿದ್ರೆ ಯಾವುದೇ ಕಾರಣಕ್ಕೂ ಬೇಯಕೋಬೇಡಿ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬಿಟ್ಟು ಐ ಲವ್ ಯು ಮಾ ಅಂತ ಬರ್ದವನೆ. ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇರ್ಬೋದಲ್ವ ಅಮೃತಣ್ಣ? ಅಮ್ಮನೆ ಅಂತ ಹೆಂಗ್ ಗ್ಯಾರಂಟಿ ಹೇಳಿ? ಗೈಸ್ ಇವಾಗ ಈ ಕಡೆಯಿಂದ ಹತ್ಬೇಕು, ನೋಡ್ತಾ ಇದ್ದೀರಲ್ಲ ರೈಸ್ ರಂಜಿತ್ ಗುಲಾಬ್ ಜಾಮೂನ್ ಅಲ್ಲ ಗಲ 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 ಟಫ್ ಲೆವೆಲ್ ಮುಗೀತು ಅನ್ಕೋತೀನಿ ಆಲ್ಮೋಸ್ಟ್. ಇನ್ನೇನಿದ್ರು ಇನ್ನೊಂದು 10% ಐತೆ. ಹೋಗ್ತಾ ಇರೋದೆ. ನಮ್ನ ಯಾರು ತಡೆಯೋರೆಲ್ಲ ನುಗ್ತಾ ಇರ್ತೀವಿ, ಅಕ್ಕಿ ತರ ಆಡ್ತಾ ಇರ್ತೀವಿ. ಇನ್ನೊಂದು ವ್ಯೂ ಪಾಯಿಂಟ್ ಇಲ್ಲಿ ಹೂವು ಕಾಣಿಸ್ತೈತಲ್ಲ, ಇದೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಒಲೆ ತರ ಇಟ್ಕೊಂಡೆಲ್ಲ ಆಟ ಆಡ್ತಾ ಇದ್ವು. ನೋಡಿ ತೋರಿಸ್ತೀನಿ ಆ ಥರ ಅಂತ. ಫುಲ್ ಈ ಥರ ಈ ಕಡೆ ಸೈಡು, ಮತ್ತು ಇನ್ನೊಂದು
ಈ ಥರ ಚಿಕ್ಕಡಲ್ಲಿ ಫುಲ್ ವಾಲೆ ತರಿ ಎಲ್ಲ ಇಟ್ಕೊಂಡು ಅಂದರೆ ನನಗೆ ಗೊತ್ತಿರಲಿಲ್ಲ ಎಲ್ಲ ನಮ್ಮ ಅಕ್ಕವರೆಲ್ಲ ಇಟ್ಕೊಂಡು ಆಟ ಆಡ್ತಿದ್ರು. ನನಗೂ ಚಿಕ್ಕ ಹುಡುಗಲ್ವ, ನಾನು ಅವ್ರ ಜೊತೆ ಇದ್ದಾಗೆಲ್ಲ ನಾನು ಚಿಕ್ಕ ಹುಡುಗಲ್ವ, ನನಗೂ ಈ ಥರ ಇಕ್ಕಿಡೋರು ಪೂರ್ತಿ. ಮತ್ತು ಬಂಡೆ ಹತ್ತೋದು ಫುಲ್ ಬನ್ನಿ ಹತ್ಕೊಂಡು ಕ್ರೇಜಿಯಾಗಿ. ನನಗೆ ಆ್ಯಕ್ಚುಲಿ ಹತ್ತೋದು ಅಂದರೆ ತುಂಬ ಇಷ್ಟ. ಅಂದರೆ ಆ್ಯಕ್ಚುಲಿ ನಾವು ಇಷ್ಟು ಮಸ್ತಾಗೆಲ್ಲ ಹತ್ತುತ್ತಾ ಇದ್ದೀವಿ ಅಂದರೆ ಕಾರಣ ಏನು ಗೊತ್ತಾ? ಕ್ರಾಕ್ಸ್ ನೋಡಿ, ಗ್ರಿಪ್ ಯಾವ ಥರ ಫುಲ್ ಗ್ರಿಪ್ ಫುಲ್ ನೋಡಿ, ಹೋಗಲ್ಲ ಕೆಳಗಡೆ ಹೋಗಲ್ಲ. ಇದಕ್ಕೆ ನಾವೇನಾದರೂ ಫುಲ್ ಹತ್ತಿದ್ರೆ ಅದಕ್ಕೆ ಕ್ರೆಡಿಟ್ಸ್ ಕೊಡ್ತೀವಿ ಕ್ರಾಕ್ಸ್ಗೆ. ಅದ್ರಾಗೂ ಈ ಥರ ವೇರಿಯಂಟ್ಗಳು ಈ ಥರ ವೇರಿಯಂಟೇ ತಗೋಬೇಕು ನೀವು, ಬೇರೆ ತಗೊಂಡ್ರೆ ಅದೆಲ್ಲ ಸಾಧ್ಯ ಆಗಲ್ಲ. ಇನ್ನೂ ಟೈಮ್ ಆದರೂ ಫಾಗ್ ಮಾತ್ರ ಕಮ್ಮಿ ಆಗಿಲ್ಲ. ಮಸ್ತ್ ಇವಾಗ 99% ಬಂದಿದ್ದೀವಿ. ಹಾಗೆ ಹತ್ತುತ್ತಾ ಇದ್ರೆ 6 ಬೇಕಲ್ಲ 8 12 ಬಂದ್ಬಿಡ್ತದೆ. ನೋಡಿ ಅವಾಗಿನ ಕಾಲದಲ್ಲೇ ಸುಣ್ಣ ಮಟ್ಟೆ ಎಲ್ಲ ಯೂಸ್ ಮಾಡ್ಕೊಂಡೆಲ್ಲ ಕಟ್ಟಿದ್ದಾರೆ. ಕಡೆಗೊಂದು ಕಾಲು ಈ ಕಡೆಗೊಂದು ಕಾಲಿಡು. ಹಾಂ ನೋಡಲ್ಲಿ ಕರ್ರಿಗೇನೋ ಬಾಲ ಇದ್ದಂಗಿಲ್ಲ, ಗೊಂಬೆನೇನೋ ಗೊತ್ತಿಲ್ಲ ಅದು. ಸ್ಮೆಲ್ ಬರ್ತೈತೆ. ನಾಯಿ ಏನು ಬಿದ್ದರೂ ಹತ್ತಾಗಲ್ಲ. ನಾಯಿ ಬಿದ್ದಿದೆ, ಪಾಪ ಸತ್ತೋಗಿದೆ. ಕರಿ ನಾಯಿ ಅದು ಆಲ್ರೆಡಿ ಎಷ್ಟೋ ದಿವಸ ಆಗೈತೆ, ಕೊಳ್ತು ಇಲ್ಲ ಅದು. ಎಲ್ಲಿ ಏನು ಕೊಳೆಯುತ್ತೆ? ಏನದು ನಾಯಿನ ಏನೋ ಸತ್ತಂಗೈತೆ. ಕರೀದು ಬಾಲ ಇಷ್ಟುದ್ದ ಐತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾಯಿನೋ ಮಂಗನ ಗೊತ್ತಿಲ್ಲ. ಮಂಗ ಆಗಿರೋಕೆ ಸಾಧ್ಯ ಇಲ್ಲ. ಹಂಗಾರ ಅಂದ್ರೆ ಅದು ಬ್ಲ್ಯಾಕ್ ಕಲರ್ ತಗೋತಿ. ಬಾಲ ಉದ್ದ ಐತೆ, ಕರೆಕ್ಟ್ ಮಂಗನೇ ಇರ್ಬೇಕು. ಒಳಗಡೆ ನೋಡಿದ್ರೆ ಮಂಗ ಬಿದ್ಬಿಟ್ಟೈತೆ. ಅದಕ್ಕೂ ಬರೋದಕ್ಕೆ ಆಗಲ್ಲ, ಯಾಕೆಂತಂದ್ರೆ ಫುಲ್ ನೈಸ್ ಇರುತ್ತೆ, ಇದು ಮಾಡೋಕ್ಕಾಗಲ್ಲ. ನಾವು ಮನುಷ್ಯ ಆದ್ರೆ ಹೆಂಗೋ ಕೈ ಇರುತ್ತೆ ಹತ್ಕೊಂಡ್ಬರ್ಬೋದು, ಅವು ಸಣ್ಣ ಇರುತ್ತೆ ಇಳಿಯೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಸೊ ಅಲ್ಲೇ ಬಿದ್ದೋಗಿದೆ. ನೀರು ಮಳೆ ಉಯ್ದಿಲ್ದಕ್ಕೂ ಅದಕ್ಕೂ ಅದು ಕರ್ಗೂ ಇಲ್ಲ. ಬ್ರೋ ವ್ಯೂ ಪಾಯಿಂಟ್ ಅಂತ ಇಲ್ಲಿ ಬಡ್ಕೋತಾ ಇದ್ದಾರೆ. ಅದು ಹೆಂಗಿರುತ್ತೆ ನೋಡೇ ಬಿಡೋಣ. ಆ್ಯಕ್ಚುಲಿ ನಾವು ಬಂದಾಗ ಒಂದು 3-4 ಟೀಮ್ ಅಷ್ಟೇ ಮುಂಚೆ ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಇಷ್ಟೊಂದು ಥರ ಜನ ಬಂದಿದ್ದಾರೆ. ನಾವು ಬರೋದಕ್ಕೂ ಮುಂಚೆ ಎಲ್ಲ ಜಲ್ದಿ ಬಂದಿದ್ದಾರೆ. ವ್ಯೂ ಪಾಯಿಂಟ್ ನಾವು ನೋಡಿರೋದ್ರಲ್ಲೇ ಕ್ರೇಜಿಯಸ್ಟ್ ವ್ಯೂ ಪಾಯಿಂಟ್ ಇದು ಅಂದ್ಕೋತೀನಿ ಆಲ್ಮೋಸ್ಟು. ನೋಡಿ ನಿಮಗೂ ತೋರಿಸ್ತೀನಿ. ಏನು ಸೇಫ್ಟಿ ಇಲ್ಲ. ಅದ್ಯಾವುದು ಅಲ್ಲಿಗೆ ಹತ್ತಕ್ಕಾಗಲ್ವಾ ಗೈಸ್? ಆ್ಯಕ್ಚುಲಿ ನೀವೇನಾದರೂ ಇಲ್ಲಿ ಸುತ್ತಮುತ್ತ ಇದ್ದು ಬಂದು ಈ ಪ್ಲೇಸ್ ನೋಡಿಲ್ಲ ಅಂತಂದರೆ ನಿಜ, ಯಾಕೆಂತಂದರೆ ಮಸ್ತ್. ಟೈಮ್ ಎಷ್ಟಾಯಿತು? ಟೈಮ್ ಎಷ್ಟು? 8 ಗಂಟೆ ಆದರೂ ಫಾಗ್ ಇನ್ನೂ ಮಸ್ತಾಗಿ ಬೀಳ್ತೈತೆ. ಸನ್ರೈಸು ಮಸ್ತಾಗೈತೆ. ತೋರಿಸ್ತಾ ಇದ್ದೆ ಅವಾಗಲಿಂದ. ಜನ ನೋಡಿ ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಬೆಳಗ್ಗೆನೇ ಎಲ್ಲ ವರ್ಕರ್ಸು ಎಲ್ಲ ಬಂದಿದ್ದಾರೆ. ಗೈಸ್ ನೋಡಿ ಎಲ್ಲ ಅಮರ ಪ್ರೇಮಿಗಳು ಬಂದೆಲ್ಲ ಅವರು ಕಲೆಗಳನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಎಲ್ಲೆಲ್ಲೋ ತೋರಿಸಿ ಅಂತಂದರೆ ಇಂಥ ಟೂರಿಸ್ಟ್ ಪ್ಲೇಸಲ್ಲಿ ತೋರಿಸಿದ್ದಾರೆ. ವ್ಯೂ ಪಾಯಿಂಟ್ ಅಂತೂ ಮಸ್ತ್ ಐತೆ. ಕೆಳಗಡೆ ಇದೆ ನಾವು ಮಂಟಪ ಅಂತೆ, ಇದು ಕಣಗಳ ಗಿಡ ಎಲ್ಲ ಕಡೆ. ಇಲ್ಲಿ ನೋಡಿ ಎಂಥ ಮರ ಇಲ್ಲ, ಏನಿಲ್ಲ, ಮನೆಗಳೇ ಇಲ್ಲ, ಫುಲ್ಲು ಬಯಲು. ಗೈಸ್ ಆ್ಯಕ್ಚುಲಿ ಇವಾಗ ರೀಲ್ಸ್ ಮಾಡೋಣ ಅಂತ ಸಾಂಗ್ ಹುಡುಕ್ತಾ ಇದ್ದಾರೆ. ಫುಲ್ಲು ಮಸ್ತಾಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಇದೇ ಸಾಂಗು. ಕಾಪಿರೈಟ್ ಬರುತ್ತೋ ಬಿಡು, ಆಗಲ್ಲ, ಏನಾಗಲ್ಲ. ಇಲ್ಲಿ ಇಷ್ಟವರೆಗೂ ಡ್ಯಾನ್ಸ್ ಎಲ್ಲ ಮಾಡೋಣ ಅಂತ ಡ್ಯಾನ್ಸ್ ಮಾಡಿ ಸುಮಾರು ಹೊತ್ತು ಸ್ಪೆಂಡ್ ಮಾಡ್ದು. ಸುಮಾರು ಜನ ಟೂರಿಸ್ಟ್ ಬರ್ತಾ ಇದ್ದಾರೆ. ಭಾನುವಾರ ಆಗಿರೋದಕ್ಕೂ ಅಷ್ಟು ಇಳಿತೀವಿ ಸರಿಯಪ್ಪ. ಸುಮಾರು ಜನ ಬಂದಿದ್ದಾರೆ. ನಾವು ಇವಾಗ ಇಳಿತಾ ಇದ್ದೀವಿ. ಈಗ ಹತ್ತಿರೋದು ಒಂದು ಟಾಸ್ಕ್ ಆದರೆ ಇಳಿಯೋದು ಇನ್ನೊಂದು ಟಾಸ್ಕು. ಫುಲ್ ಕ್ರೇಜಿ ಆಗಿತ್ತು ನನಗಂತೂ ಫುಲ್. ಬ್ರೋ ನಿಮ್ಗೆ ಹೆಂಗೆ ಅನಿಸ್ತು ಫಸ್ಟ್ ಟೈಮ್ ಬಂದಿರೋದಲ್ಲ? ಕ್ರೇಜಿ. ನಿಮಗೆ ನೀವು ನಾಳೆ 4 ಸಲ ಸಗದಾಗಿದೆ. ಫುಲ್ಲು ಮಸ್ತಾಗಿತ್ತು. ಇವಾಗ ಇಳಿತಾ ಇದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ಥರ ಎಲ್ಲ ಐತೆ, ಅದೆಲ್ಲ ಇವಾಗ ನುಗ್ತಾ ಇದ್ದೀವಿ ಫುಲ್ ಕೆಳಗಡಿಕೆ. ಇಳಿಯೋದ್ರಲ್ಲೂ ಮಸ್ತ್ ಕ್ರೇಜ್ ಇರುತ್ತೆ, ಯಾಕೆಂತಂದರೆ ಹತ್ತೋದು ಸುಲಭ ಅಲ್ಲ, ಇಳಿಯೋದು ಸುಲಭ ಅಲ್ಲ. ಬನ್ನಿ ಇಳಿಯೋದ. ಈಗ ಈ ಬೆಟ್ಟ ಅಂತೂ ಹತ್ತೋದಕ್ಕಿಂತ ಇಳಿಯೋದೇ ಕಷ್ಟ ಹೇಳ್ಬೇಕಂದ್ರೆ. ಬಿಕಾಸ್ ನೀವು ನೋಡಿದ್ರೆ ಹತ್ತುವಾಗ ಎಷ್ಟು ಕಷ್ಟಪಟ್ಟು ತೇಲಾಡ್ಕೊಂಡೆಲ್ಲ ಹತ್ತಿದ್ವಿ. ಇವಾಗ ತೇಲಾಡ್ಕೊಂಡು ನಿಧಾನಕ್ಕೆ ಇಳಿಬೇಕು. ಆ್ಯಕ್ಚುಲಿ ಇದೊಂದು ಒಳಗಡೆ ಏನಂತ ಅಂದರೆ ಜನ ಹೆಂಗಿದಾಗ್ಬಿಟ್ಟವ್ರೆ ಅಂತಂದರೆ ಟೂರಿಸ್ಟ್ ಪ್ಲೇಸ್ ಬರೋದಕ್ಕಿಂತ ಅವರು ಕಲೆಗಳನ್ನೆಲ್ಲ ಇಲ್ಲಿ ತೋರಿಸ್ಬಿಟ್ಟವ್ರೆ. 9:30 ಆದರೂ ನೋಡ್ತಾ ಇರ್ಬೋದು ಫಾಗಿನೂ ಹೆಂಗೆ ಬೀಳ್ತಾ ಇದೆ. ಮಸ್ತ್. ಇವಾಗ ಇಳಿಯೋದು ಇದ್ದಿದ್ದು ನೆಕ್ಸ್ಟ್ ಲೆವೆಲ್ ಆಗಿರ್ತದೆ. ಇಳಿತೀವಿ. ಯಾವ ಕಡೆಯಿಂದ ಇಳಿಯೋದು? ಈ ಥರ ಇಳ್ತಿದ್ದು, ಈ ಥರ ಜಾಗದಲ್ಲಿ ಇಳ್ದಿದ್ದಲ್ಲ ಹತ್ತಿದ್ದು. ಈಗ ಈ ಥರ ಜಾಗದಲ್ಲಿ ಇಳ್ತಾ ಇದ್ದೀವಿ. ಕ್ರಾಸವ ನಂದಿನಿ ಕ್ರಾಸವ. ಆಫ್ ಮಾಡು ಸಾಕು. ಅವನತ್ರ ಇರೋದು ಅವನೇ ಹೊರಟ್ರು. ಆಮೇಲೆ ಆಡಿ ಹಾಕೋಣ. ಕ್ರಾಸವ ನಂದಿನಿ ಕ್ರಾಸವ. ಇವಾಗ ಒಂದು ವ್ಯೂ ತೋರಿಸ್ತೀನಿ, ಜಸ್ಟ್ ವ್ಯೂ ಎಂಜಾಯ್ ಮಾಡಿ. ಗುಲಾಬ್ ಜಾಮೂನ್ ಎಲ್ಲ ಗಲ ಅಂತ ನೇರಳೆ ಮಣ್ಣಕ್ಕೆ ಬಂದ್ಬಿಟ್ಟಿತ್ತಲ್ಲೋ. ಒಂದು ಹೆಜ್ಜೆ ತಪ್ಪಾಗಿಟ್ರು ನೀವು ಯಾವ್ದು ಮಹಾರಾಷ್ಟ್ರ ಯಾವ ಅಡ್ವೆಂಚರು. ಮೊದಲು ಕರ್ನಾಟಕದಲ್ಲಿರೋ ತುಮಕೂರಿಲ್ಲ ಮಧುಗಿರಿ ಬೆಟ್ಟಕ್ಕೆ ಬನ್ನಿ. ಸಾಕ್ಬಿಡ
ಹೇಗೆ ಅನಿಸ್ತಾ ಇದೆ? ಕ್ರಾಸವ ನಂದಿನಿ ಕ್ರಾಸವ ಜಾರುತ್ತೆ ಇದೆ ನಿಧಾನ. ಕುತ್ಕೋ ಬನ್ನಿ. ಆ ಕಡೆ ಬಾ ಕ್ರಾಸವ ಬಂದು ಫುಲ್ ಜಾರ ಬಂಡಿ ಜಾರಲ್ಲ ಈಗ ಎಲ್ಲ ಹೋಗುತ್ತೆ. ಅಲ್ಲೆಲ್ಲ ಫೋನ್ ನೋಡ್ಬೇಡಪ್ಪ ನೀನು. ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಎಲ್ಲಿ ಸಿಗಲ್ಲ. ನನ್ನ ಮೇಲೆ ಉಳ್ಕೊಂಡ್ ಬಂದರೆ ನಾನು ನಿಜ ಹೋಗ್ತೀನಿ. ಅಪ್ಪ ಬಂದೆ ಫೈನಲಿ. ಬಂದೆ ಟ್ರಾಸವ ಚಪ್ಲಿ ಬಿಡು, ನೋಡೋಣ ಹೆಂಗ್ ಬರುತ್ತೆ ಬಿಡು. ಈ ಕಡೆಗೆ ಬಂದ್ರೆ ಹಾಂ ಇಲ್ಲ ಸೇಫ್ ಎಂಟ್ರಿ. ಅಯ್ಯೋ ಇಲ್ಲ, ಇದು ಸೇಫ್ ಎಂಟ್ರಿ. ಮೆಟ್ನೆಟ್ ಹೊಡೆದಂಗಿತ್ತು. ಬರ್ಲಿ ನಿಧಾನ ಕೂಲ್ ಡೌನ್. ಇವಾಗ ಟಫೆಸ್ಟ್ ಲೆವೆಲ್ನ ಮುಗಿಸಿದೀವಿ. ಯಾವ್ದು ಬಕ್ಕಂ ಬರ್ಲಿಲ್ವಾ? ಐತೆ ಬಟ್ 50% ಟಫ್ ಮುಗ್ದೈತೆ, ಇನ್ನು 50% ಐತೆ. ಹಾಂ, ಈ ಹತ್ತಿದೀವಿ ಅಂತ ಇಳಿದಲ್ಲೇ ಹೋದ್ರೆ ಆಮೇಲೆ ಇದಿಲ್ಲಲ್ಲ, ಇಳಿಲೇಬೇಕು, ಏನು ಮಾಡೋಕ್ಕಲ್ಲ. ಇವಾಗ ಇಳಿದು ಹೋಗ್ತಾ ಇದ್ದೀವಿ ನೋಡಿ. ನೈಸ್ ಫುಲ್ ಇದೆಲ್ಲ ಓಡಾಡಿ ಜನ ಓಡಾಡಿ ಸೌದೋಗ್ಬಿಟ್ಟಿದೆ. ಏನಂತಂದ್ರೆ ಇದು ಪೂರ್ತಿ ಬೆಟ್ಟ ಒಂದೇ ಬೆಟ್ಟ. ಫುಲ್ ಫೇಮಸ್ ಆಗಿರೋದೇ ಅದಕ್ಕೆ, ಇದು ಏಕಶಿಲಾ ಬೆಟ್ಟ ಅಂತ. ಫುಲ್ ಏಷ್ಯಾದಲ್ಲೇ 2ನೇದು. ಪೂರ್ತಿ ಮೇಲ್ಗಡೆಯಿಂದ ಟಾಪಿಂದ ಕೆಳಗಡೆವರೆಗೂ ಒಂದೇ ಕಲ್ಲು. ಇವೆಲ್ಲ ಬಂಡೆಗಳು ಸೈಡ್ಗಿರೋದು. ಬಟ್ ಇದು ಬಂಡೆ ಐತಲ್ಲ ಪೂರ್ತಿ ಒಂದೇ ಬಂಡೆ, ಅದಕ್ಕೆ ಫೇಮಸ್ ಇದು ಗೈಸ್. ಆ್ಯಕ್ಚುಲಿ ಇವಾಗ ಬಂದು ಇನ್ನು ಫುಲ್ಲು ಸ್ಲೋಪ್ ಐತೆ. ಇಲ್ಲಿ ಆಲ್ರೆಡಿ ಬ್ರೋ ಮಲ್ಕೊಂಡಿದ್ದಾರೆ, ಫುಲ್ಲು ನೆಮ್ಮದಿ ಜೀವನ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಥರನೇ. ಗೈಸ್ ಆ್ಯಕ್ಚುಲಿ ಫೈನಲಿ ಪೂರ್ತಿ ಬಂದರು ಕೊನೆಯವರೆಗೂ. ಇನ್ನೆಲ್ಲಿ ಯಾವ ಪರ್ಸೆಂಟ್ ಇಲ್ಲ, ಫುಲ್ ಎಲ್ಲ ಮುಗಿಸ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ವಿ. ಎಂಟ್ರೆನ್ಸ್ ತೋರಿಸಿದ್ನಲ್ಲ ಬೆಳಗ್ಗೆನೆ, ಅದೇ ಇದು ಕೋತಿ. ಇಲ್ಲಿವರೆಗೂ ಅಲ್ಲಿ ಸಿಕ್ಕಿಲ್ಲ. ಏನಿಲ್ಲ ಕೊಡೋಕ್ಕೆ ಬಾ ಗೈಸ್. ಆ್ಯಕ್ಚುಲಿ ಇವಾಗ ಬೆಟ್ಟ ಎಲ್ಲ ನೋಡಿಕೊಂಡು ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ, ತುದಿ ಕಾಣಿಸ್ತಾ ಇಲ್ಲ ಒಟ್ಟಿನಲ್ಲಿ. ಅಲ್ಲೆಲ್ಲ ಹೋಗಿದ್ದು, ಅಲ್ಲೆಲ್ಲ ಹೋಗ್ಬಿಟ್ಟು ಈಗ ಜೈಲಿದೆ, ಜೈಲೊಳಗಡೆ ಹೋಗ್ಬಿಟ್ಟು ಇನ್ನೇನು ಇಲ್ಲಿವರೆಗೂ ಬಂದು ಅಲ್ಲಿಗೆ ಹೋಗಲಿಲ್ಲ ಅಂತಂದರೆ ಸರಿಯಾಗಲ್ಲ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮರದ ಬಾಗ್ಲು, ಹಳೆ ಕಾಲದ ಮರದ ಬಾಗ್ಲು ನೋಡ್ಬೋದು. ಇದೆಲ್ಲ ಫುಲ್ ಹಳೆ ಕಾಲದ್ದು ನೋಡ್ತಾ ಇರ್ಬೋದು. ಮರದ್ದು ಎಲ್ಲೈತಾ? ಏನಂದ್ರಲ್ಲ ಬರ್ದಿದ್ದಾರೆ, ಇದು ಏನಂದ್ರಲ್ಲಿ ಬರ್ದಿದ್ದಾರೆ? ವಾರ್ಡ್ ನಂಬರ್ 4 ಫುಲ್ಲು ನೋಡಿ. ಅವಾಗ ಕಂಬಿ ಎಣ್ಸೋದು ಅಂದರೆ ಐ ಥಿಂಕ್ ಇದೆ 1 2 3 4 5 6 7 8 ಇಷ್ಟೇ. ಈ ಕಡೆಯಿಂದ ಒಂದ್ಸಲ ಎಣ್ಸೋದು, ಈ ಕಡೆಯಿಂದ ಎಣ್ಸೋದು, ಅಷ್ಟೇ ಎಣಿಸ್ಕೊಂಡೇ ಇರೋದು. ಅದೇ ಕಂಬಿ ಎಣ್ಸೋದು. ಆ್ಯಕ್ಚುಲಿ ಇದು ವಾರ್ಡ್ ನಂಬರ್ ಏನು ಬರ್ದಿಲ್ಲ. ಫುಲ್ ಮೇಲ್ಗಡೆ ಸ್ಟೆಪ್ಸ್ ಎಲ್ಲ ಇದೆ. ಈ ಕಡೆ ಏನಿದೆ ನೋಡ್ತೀನಿ ಬನ್ನಿ. ಇದೆಲ್ಲ ಇದ್ರದ್ದು ಕಲ್ಲಿಂದು, ಅವೆಲ್ಲ ಇದೆಲ್ಲ ಸುಣ್ಣ ಆಗಿರುತ್ತೆ ಪ್ಯೂರು. ಅವಾಗೆಲ್ಲ ಹೊಡೆದಿರ್ತಾರೆ ನೋಡಿ. ಇದು ಜೈಲ್ ಅಂತಂದರೆ ನಂಬಲ್ಲ, ಯಾವುದೋ ಹಳೆ ಕಾಲದ ವಿಂಟೇಜ್ ರೆಸ್ಟೋರೆಂಟ್ ಥರ ಇದೆ. ಆನೆಗಳು ಇದೆ, ಐ ಥಿಂಕ್ ಮೀಟಿಂಗ್ ಹಾಲ್ ಅನಿಸುತ್ತೆ. ಅವಾಗಿನ ಕಾಲದಲ್ಲೇ ಮರದ್ದೆಲ್ಲ ರೂಫಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿ. ಸ್ಟೇಜ್ ಅಲ್ಲೇನಿದೆ? ಬಾತ್ರೂಮ್. ಹಳೆ ಕಾಲದ ವಾಶ್ರೂಮ್, ಹಳೆ ಕಾಲದ್ದು ಅವಾಗಿಂದೆಲ್ಲ ತೋರಿಸ್ತೀನಿ. ಮಸ್ತಾಗಿದೆ ಮಾತ್ರ, ಹಳೇದಾಗಿದ್ರು.